ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ನೌಕರರ ವಿವಿಧ ಬೇಡಿಕೆ ಕುರಿತು ಪ್ರತಿಭಟನೆ. ಬಾಗಲಕೋಟೆ ಡಿಸಿ ಆಫೀಸ್ ಆವರಣದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದು, ಈ ಪ್ರತಿಭಟನೆಯು ಈ ಹಿಂದಿನ ದಿನ 26/5/2025 ರಿಂದ 28/5/2028 ರವರೆಗೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಂವಿಧಾನಾತ್ಮಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಯಿತು. 29/5/2025 ರಂದು ಕಪ್ಪು ಪಟ್ಟಿ ಕಟ್ಟಿಕೊಂಡು ಕರ್ತವ್ಯ ನಿರ್ವಹಿಸುತ್ತಾರೆ. ಆದರೂ ನಮ್ಮ ಪ್ರಮುಖ ಬೇಡಿಕೆಗಳಿಗೆ ಸರ್ಕಾರದ ಗಮನ ಹರಿಸಿಲ್ಲ. ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ನಮ್ಮ ಬೇಡಿಕೆಗಳು ಈಡೇರದ ಕಾರಣ 2/6/2025 ರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಸಂವಿಧಾನಾತ್ಮಕ ಬೇಡಿಕೆಗಳಿಗಾಗಿ ಅನಿರ್ದಿಷ್ಟ ಅವಧಿಯವರೆಗೆ ಶಾಲಾ ತರಗತಿಗಳನ್ನು ಬಹಿಷ್ಕರಿಸಿ ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಸಲಾಗುವುದೆಂದು ವಸತಿ ಶಾಲೆಗಳ ನೌಕರ ಸಂಘದ ಬಾಗಲಕೋಟೆ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಾಜಶೇಖರ್ ಸಿಂಗರೇಡಿ ತಿಳಿಸಿದ್ದಾರೆ. ಸುಮಾರು 350 ಜನ ಶಿಕ್ಷಕರು ಮಳಿ ಗಾಳಿ ಲೆಕ್ಕಿಸದೆ ತಮ್ಮ ಚಿಕ್ಕ ಮಕ್ಕಳೊಂದಿಗೆ ಹೋರಾಟದಲ್ಲಿ ನಿರತರಾಗಿದ್ದಾರೆ. ವರದಿ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853. Vande Mataram, we want directed, we want directed, we want directed. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ರಚಿಸಿ 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 ರಚಿಸಿ. We want directed, we want directed, we want directed. ಹಲೋ, ನಮಸ್ತೆ. ಎಲ್ಲ ಬಾಗಲಕೋಟೆ ಜಿಲ್ಲಾ RSCA ಬಾಗಲಕೋಟೆ ಘಟಕಕ್ಕೆ ಶುಭ ಮಧ್ಯಾಹ್ನ. ಎಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ತಾಲೂಕಾ ಹಳ್ಳಿಗಳಲ್ಲಿ ಶಾಲೆಗಳಿದ್ದಾವೆ. ಎಲ್ಲ ಮಹಿಳಾ ಸಿಬ್ಬಂದಿಗಳು ನಿಮ್ಮ ಆಧಾರ ಕಾರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಬೇಗ ಬರಬೇಕು. ಈ 2 ದಿನಗಳು ಸಕ್ಸಸ್ ಮಾಡಬೇಕು. ಯಾಕಂದ್ರೆ ಆಧಾರ್ ಕಾರ್ಡ್ ಅಂತೂ ನಮ್ಮ CM ಸಾಹೇಬರು ನಮ್ಗೆ ಮಹಿಳೆಯರಿಗೆ ಫ್ರೀ ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನ ಈ ಸಮಯದಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ದಯಮಾಡಿ CL ಹಾಕಿ. ಮುಂದಿನ ಭವಿಷ್ಯ ನಮ್ಗೆ ಚೆನ್ನಾಗಿರ್ಬೇಕಂದ್ರೆ ಇದೊಂದು CL ಹಾಕಿ. ಆದಷ್ಟು ಮಹಿಳಾ ಸಿಬ್ಬಂದಿಗಳು ಬನ್ರಿ, ಎಲ್ಲಾ ಸಿಬ್ಬಂದಿಗಳು ಬನ್ರಿ. ಮಹಿಳಾ ಸಿಬ್ಬಂದಿಗಳು ಜಾಸ್ತಿ, ಮತ್ತೆ ನಿಮ್ಮ ಮನೆಯಲ್ಲಿರೋ ಲೇಡೀಸ್, ತಾಯಿಗಳು, ಅಕ್ಕ, ಹಿಂಗೆ ಯಾರಾದ್ರೂ ಲೇಡೀಸ್ ಇದ್ರೆ ಜಾಸ್ತಿ ಕರ್ಕೊಂಡ್ ಬನ್ನಿ. ಸಕ್ಸಸ್ ಆಗುತ್ತೆ. ಜೈ ಸಂವಿಧಾನ್, ಜೈ ಭೀಮ್. ಥ್ಯಾಂಕ್ ಯು. ಒಂದು ಕಣ್ಣಿಗೆ ಸುಣ್ಣ ಈ ತರ ನೋಡ್ಬೇಡ್ರಿ ದಯವಿಟ್ಟು. ಸುಮಾರು 20 ವರ್ಷಗಳಾಯ್ತು ನಾವೆಲ್ಲ ಕ್ರೈಸ್ಟ್ನಲ್ಲಿ ಜೀತದಾರದಂತೆ ದುಡಿತಾ ಇದ್ದೀವಿ. ನಿಮ್ಮ ಮಕ್ಕಳು ಜೀತದಲ್ಲಿ ದುಡಿತಾ ಇದ್ದಾರೆ ಅಂತ ಹೇಳಿ ನಿಮ್ಗೆ ಏನಾದ್ರೂ ಖುಷಿ ಅನಿಸ್ತದನಾ? ನಮ್ಮ ಕಷ್ಟಗಳು ನಿಮ್ಮ ಕಿವಿಗಳಿಗೆ ಮುಟ್ಟಿಲ್ಲ. ಮುಟ್ಟಿದ್ರೆ ನೀವು ಈ ರೀತಿಯಾಗಿ 8 ದಿನಗಳವರೆಗೆ ನಮ್ಮ ಎಲ್ಲ ನೌಕರ ಬಂಧುಗಳು ಕಿರ್ಚಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಹಸಿವಿನಿಂದ ಹಂಬಲಿಸುವ ಒಂದು ಕ್ಷಣನೂ ಈ ಒಂದು ಕಷ್ಟಕ್ಕೆ ನಮಗೆ ಸಮಯ ಕೊಡಲ್ಲ. ನಾನು ಅನ್ಕೊಳ್ತಾ ಇದ್ದೀನಿ, ಈ ಮಾತು ನಿಮಗೆ ಕೇಳ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ
ಮಗು ಅಳ್ತದ, ಅತ್ತಾಗ ನೀವು ಅದಕ್ಕೆ ನೀವು ಹಾಲು ಕುಡಿಸುವಂತಹ ಒಂದು ವ್ಯವಸ್ಥೆ ಮಾಡ್ತೀರಿ ಅನ್ನುವಂತಹ ಒಂದು ಆಶಾಭಾವನೆಯಿಂದ ಇವತ್ತು ನಾವೆಲ್ಲರೂ ಇಲ್ಲಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಸರ್ಕಾರದ ವಿರುದ್ಧ ನಮ್ಮ ಧರಣಿಯಲ್ಲ, ನಮ್ಮ ಧರಣಿ ನಮ್ಮ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಒಂದು ಆಗ್ರಹ, ನಮ್ಮ ಹಕ್ಕನ್ನು ನಮಗೆ ಕೊಡಿ ಅನ್ನುವಂತಹ ಆಗ್ರಹ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಬಗ್ಗೆ ಒಂಚೂರು ಕಾಳಜಿಯನ್ನ ಮಾಡಿದ್ರೆ ನಿಮಗೆ ಬಹಳಷ್ಟು ಪುಣ್ಯ ಬರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೇನೆ. ಸುಮಾರು 20 ವರ್ಷಗಳಾದ್ರಿ ನಾವೆಲ್ಲ ಈ ಒಂದು ಕ್ರೈಸ್ ಅಡಿಯಲ್ಲಿ ಜೀತದಾಳ ಹಾಗೆ ನಾವು ದುಡಿತಾ ಇದ್ದೀವಿ. ನಿಮಗೆ ಬೇಜಾರು ಅನ್ಸಲ್ವಾ? ಯಾಕೆ ನಾವೇನು ಕೆಲಸ ಮಾಡಿಲ್ವಾ? ನಮ್ಮ ಶಾಲೆಯಿಂದ ಯಾವುದೇ ಸಾಧನೆಯನ್ನ ಮಾಡಿಲ್ವಾ? ಹೋದ ವರ್ಷ ನೋಡಿದ್ರೆ ಇಡೀ ರಾಜ್ಯವೇ ನಮ್ಮ ಕ್ರೈಸ್ ಶಾಲೆಗಳತ್ತ ಏನ್ ಮಾಡಿತು? ದೃಷ್ಟಿಯನ್ನ ನೆಟ್ಟು. ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮೆಳ್ಳಿಗೇರಿ ಹುಡುಗಿ ಇಡೀ ರಾಜ್ಯ ಮಟ್ಟದಲ್ಲಿಯೇ ಪ್ರಥಮ ಸ್ಥಾನವನ್ನ ಪಡೆಯುವುದರ ಮೂಲಕ ನಮ್ಮೆಲ್ಲರ ನೌಕರರ ಬಂಧುಗಳ ಒಂದು ಸಾಧನೆಯನ್ನ ತೋರಿಸಿಕೊಟ್ರು. ಅಲ್ಲ ಸಾಹೇಬ್ರೆ, ಇಂತಹ ಸಾಧನೆಗೆ ಬಂದು ನೀವು ಪ್ರೋತ್ಸಾಹಿಸ್ತೀರಿ. ಆ ಸಾಧನೆಯನ್ನ ಮಾಡಲು ಪರಿಶ್ರಮಿಸಿದ ಎಲ್ಲ ಗುರು ಬಳಗಕ್ಕೆ ನೀವು ಅನ್ಯಾಯ ಮಾಡುತ್ತಿರುವುದು ನಮಗೆ ದುಃಖಕರವಾಗಿದೆ. ಹಾಗಾಗಿ ದಯವಿಟ್ಟು ನಮ್ಮ ಮನವಿಯನ್ನ ನೀವು ಇವತ್ತು ಆಲಿಸಬೇಕು. ನಿಮ್ಮ ಕಿವಿಗೆ ಈ ಮನವಿ ಬಿದ್ದಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನೀವು ಬಹಳಷ್ಟು SC ST BC ಜನರಿಗೆ ನೀವು ಬಹಳಷ್ಟು ಅನುಕೂಲ ಮಾಡಿದಿರಿ. ನಿಮ್ಮ ಮೇಲೆ ಬಹಳಷ್ಟು ಹೆಮ್ಮೆ ಐತಿ. ನಮ್ಮ ಸರ್ಕಾರ ಹೆಮ್ಮೆ ಸರ್ಕಾರ ಇರುವಂತದ್ದು. ನಮ್ಮ ಒಂದು ಕೂಗು, ನಮ್ಮ ಅಳಲು, ನಮ್ಮ ಹಸಿವು ನಿಮ್ಮ ಕಿವಿಗೆ ಇನ್ನೂ ಬಿದ್ದಿಲ್ಲ. ಯಾಕಂದ್ರ ನೀವು ನಮ್ಮನ್ನ ಸಂಭಾಳಿಸ್ಲಿಕ್ಕೆ, ನಮ್ಮನ್ನ ಜೋಪಾನ ಮಾಡ್ಲಿಕ್ಕೆ ಬೇರೆ ಒಂದು ಆಯಾ ಇಟ್ಟಿರಿ. ಆ ಆಯಾಗಳು ಏನ್ ಮಾಡ್ತಾ ಇದಾರೆ ಅಂದ್ರ ಇಲ್ಲೇ ನಮ್ಮನ್ನ ನಾಟಕ ಮಾಡಿ ಸಮಾಧಾನ ಮಾಡಿ ನಿಮಗೊಂದು ಬೇರೆ ಹೇಳತ್ತಾರ. ದಯವಿಟ್ಟು ಮಾದೇವಪ್ಪ ಸಾಹೇಬ್ರೆ, ಆ ಒಂದು ಅಳಲು, ಆ ಒಂದು ಕಷ್ಟ, ಆ ಒಂದು ನಮ್ಮ ನೌಕರರ ಪ್ರತಿ ಒಂದು ತುಡಿತವೂ ಕೂಡ ನಿಮ್ಮ ಕಿವಿಗೆ ಏನಾದ್ರೂ ಬಿದ್ರೆ ನೀವು ಒಂದೇ ಕ್ಷಣದಲ್ಲಿ ನಮ್ಮ ಎಲ್ಲ ಒಂದು ಬೇಡಿಕೆಗಳನ್ನ ಈಡೇರಿಸ್ತೀವಿ. ಆ ನಮ್ಮನ್ನ ಒಂದು ಮಲತಾಯಿಯನ್ನ ನಮ್ಮನ್ನ ನೋಡ್ಕೊಳ್ಳಿಕ್ಕೆ ಏನು ಮಲತಾಯಿನ ಇಟ್ಟಿರ್ಲಿಲ್ಲ ನೀವು, ಅವ್ರು ನಿಮಗೆ ಮಿಸ್ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಅದು ನಮಗೆ ಅರ್ಥ ಆಗ್ತಾ ಇದೆ. ಅವ್ರು ಮಿಸ್ಗೈಡೆನ್ಸ್ ಮಾಡ್ತಾ ಇರೋದ್ರಿಂದನೇ ನೀವು ನಮ್ಮ ಕಡೆ ಗಮನ ಕೊಡುವರಿ. ದಯವಿಟ್ಟು ಇವತ್ತು ಇಡೀ ರಾಜ್ಯಾದ್ಯಂತ ಜಿಲ್ಲಾ ಘಟಕದ ವತಿಯಿಂದ ನಾವು ಸಂವಿಧಾನಾತ್ಮಕ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೇವೆ. ಈ ಒಂದು ಸಂವಿಧಾನಾತ್ಮಕ ಸತ್ಯಾಗ್ರಹಕ್ಕೆ ಇನ್ನಷ್ಟು ನೀವು ಏನ್ ಮಾಡಬೇಕು ಅಂದ್ರೆ ಬಂದು ನೀವು ಯಾವಾಗ ನಮಗ ಆಶ್ವಾಸನೆಯನ್ನ ನೀಡ್ತೀರಿ, ಯಾವಾಗ ಭರವಸೆಯನ್ನ ನೀಡ್ತೀರಿ, ಅಲ್ಲಿವರೆಗೆ